ಹಲೋ ಗೈಸ್, ವೆಲ್ಕಮ್ ಟು ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಮ್ಮ ಟಾಪಿಕ್ ಬಂದು ತುಂಬಾನೇ ಇಂಟ್ರೆಸ್ಟ್ ಆಗಿರೋದು, ಅಟ್ ದ ಸೇಮ್ ಟೈಮ್ ತುಂಬಾನೇ ರಿಕ್ವೆಸ್ಟ್ ಮಾಡಿರೋ ಟಾಪಿಕ್ ಕೂಡ ಹೌದು. ಅದೇನಂದ್ರೆ ಹುಡುಗಿರ ಹತ್ರ ಇಂದ ಬ್ರದರ್ ಝೋನ್ ಇಂದ ಆಗ್ಲಿ ಅಥವಾ ಫ್ರೆಂಡ್ ಝೋನ್ ಇಂದ ಆಗ್ಲಿ ಹೆಂಗ್ ತಪ್ಪಿಸ್ಕೊಂಡು ಅವ್ರನ್ನ ಇಂಪ್ರೆಸ್ ಮಾಡಿ ಲವ್ ಮಾಡ್ಸೋ ತರ ಮಾಡ್ಸೋದು ಅನ್ನೋದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡಕ್ ಹೋಗ್ತಾ ಇದೀವಿ. ಸೊ ಯೂಶುವಲ್ ಆಗಿ ಹುಡುಗಿರ್ ಬಾಯಿಂದ ಬರೋ ಡೈಲಾಗ್ಸ್ ಅಲ್ಲಿ ನಮ್ಮ ಹುಡುಗರಿಗೆ ಕೇಳಕ್ಕೆ ಇಷ್ಟು ಆಗದೆ ಇರುವಂತ ಎರಡು ಮುಖ್ಯವಾದ ಡೈಲಾಗ್ಸ್ ಗಳಿದಾವೆ. ಸೊ ಅದ್ರಲ್ಲಿ ಫಸ್ಟ್ ಒನ್, ನನಗೆ ನೀನಂದ್ರೆ ತುಂಬಾ ಇಷ್ಟ ಕಣೋ, ಬಟ್ ಆಸ್ ಅ ಫ್ರೆಂಡ್ ಆಗಿ ಅಂತ ಹೇಳೋದು. ಸೆಕೆಂಡ್ ಡೈಲಾಗು, ನಾನು ನಿಮ್ನ ಅಣ್ಣ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ, ನೀವು ನನಗೆ ಬ್ರೋ ತರ ಅಂತ ಹೇಳೋದು. ಸೊ ಇವೆರಡೂ ಡೈಲಾಗ್ಸ್ ನ ನಮ್ಮ ಹುಡುಗರು ತುಂಬಾನೇ ಹೇಟ್ ಮಾಡ್ತಾರೆ. ಸೊ ಹುಡುಗಿರು ತುಂಬಾ ಹುಡುಗರನ್ನ ಈ ಬ್ರದರ್ ಝೋನ್ ಆಗ್ಲಿ ಅಥವಾ ಫ್ರೆಂಡ್ ಝೋನ್ ಆಗ್ಲಿ ತುಂಬಾ ಈಸಿಯಾಗಿ ತಳ್ಬಿಡ್ತಾ ಇದ್ದಾರೆ. ಸೊ ನೀವು ಇಷ್ಟಪಡ್ತಿರೋ ಹುಡುಗಿ ಹತ್ರ ಇಂದ ಈ ಬ್ರೋ ಝೋನ್ ಇಂದಾಗ್ಲಿ ಅಥವಾ ಫ್ರೆಂಡ್ ಝೋನ್ ಇಂದಾಗ್ಲಿ ತಪ್ಪಿಸ್ಕೊಂಡು ಅವ್ರನ್ನ ಇಂಪ್ರೆಸ್ ಮಾಡಿ ಹೆಂಗ್ ಲವ್ ಮಾಡ್ಸೋ ತರ ಮಾಡ್ಸೋದು ಅನ್ನೋದಕ್ಕೆ ಒಂದ್ 5 ಸಿಂಪಲ್ ರೂಲ್ಸ್ ನ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ. ಸೊ ನೀವು 5 ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಬಂದ್ರೇನೆ ಸಾಕು. ಖಂಡಿತವಾಗ್ಲೂ ನೀವು ಇಷ್ಟಪಡ್ತಿರೋ ಹುಡುಗಿ ಹತ್ರ ಯಾವುದೇ ರೀತಿಯ ಬ್ರೋ ಝೋನ್ ಅಲ್ಲಾಗ್ಲಿ ಅಥವಾ ಫ್ರೆಂಡ್ ಝೋನ್ ಅಲ್ಲಾಗ್ಲಿ ಸಿಹಾಕೊಳ್ದೆ ಅವ್ರನ್ನ ತುಂಬಾ ಈಸಿಯಾಗಿ ಇಂಪ್ರೆಸ್ ಮಾಡಿ ಲವ್ ಮಾಡ್ಸಕ್ಕಾಗುತ್ತೆ. ಸೊ ಹುಡುಗಿರ ಪ್ರಕಾರ ಅವ್ರು ನಿಮ್ನ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಇದ್ರೆ ಅದೇನ್ ತುಂಬಾ ಕಷ್ಟವಾಗಿರೋ ಒಂದು ವಿಷಯ ಅಲ್ಲ, ಏನೂ ಇಲ್ಲ, ತುಂಬಾ ಈಸಿನೇ. ನೀವು ಅವ್ರ ಜೊತೆ ಒಂದ್ ಸ್ವಲ್ಪ ಕೇರಿಂಗ್ ಇಂದ ಫನ್ ಆಗಿ ಮಾತಾಡಿದ್ರೇನೆ ಸಾಕು, ಅವ್ರು ನಿಮ್ನ ತುಂಬಾ ಈಸಿಯಾಗಿ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇದೇ ಅವರು ನಿಮ್ನ ಬಾಯ್ ಫ್ರೆಂಡ್ ಆಗಿ ಅಂದ್ರೆ ಫ್ರೆಂಡ್ಗಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ಬೇಕು ಅಂತ ಇದ್ರೆ ನೀವು ಅದಕ್ಕೆ ತಕ್ಕಂಗೆ ಒಂದ್ ಸ್ವಲ್ಪ ಎಫರ್ಟ್ ಹಾಕೋ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಅವ್ರನ್ನ ಕೇರ್ ಮಾಡ್ಬೇಕು, ಬಟ್ ಜಾಸ್ತಿ ಕೇರ್ ಮಾಡಬಾರ್ದು. ಅಂದ್ರೆ ಅವರು ಏನ್ ಹೇಳಿದ್ರು ಅದಕ್ಕೆ ಹೂ ಅಂತ ಹೇಳ್ಕೊಂಡು ಕೈಗೊಂಬೆ ತರ ತಲೆ ಆಡಿಸ್ತಾ ಕೂತಿರ್ಬಾರ್ದು. ನಿಮ್ ಫೀಲಿಂಗ್ಸ್ ಏನು, ನಿಮ್ ಒಪಿನಿಯನ್ಸ್ ಏನು ಅನ್ನೋದನ್ನು ನೀವು ಅವ್ರಿಗೆ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಆ ಹುಡುಗಿ ಏನೋ ಒಂದು ವಿಷಯನ ನಿಮ್ಗೆ ಮಾಡಕ್ ಕೇಳಿದ್ರೆ ಆ ವಿಷಯ ಸರಿನಾ ತಪ್ಪ ಅಂತ ಫಸ್ಟ್ ನೋಡಿ, ನಿಮ್ ಮನ್ಸಿಗೆ ಅದು ಸರಿ ಅಂತ ಅನ್ಸಿದ್ರೆ ಮಾತ್ರ ಅದನ್ನ ಮಾಡಿ. ಅದನ್ನ ಬಿಟ್ಟು ಆ ಹುಡುಗಿ ಏನ್ ಹೇಳಿದ್ರು ನಾನು ಮಾಡ್ತೀನಿ ಅನ್ನೋ ಒಂದು ಕ್ಯಾಟಗರಿಗೆ ಮಾತ್ರ ದಯವಿಟ್ಟು ಹೋಗ್ಬೇಡಿ. ಸಪೋಸ್ ನೀವು ಆ ಕ್ಯಾಟಗರಿಯಲ್ಲಿ ಸಿಗಾಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅದಾದ್ಮೇಲೆ ಆ ಹುಡುಗಿಗೆ ಏನ್ ಅನ್ಸುತ್ತೆ ಅಂದ್ರೆ, ಓಕೆ ಇವ್ನ ನಮ್ಮ ಮಾತು ಕೇಳ್ಕೊಂಡು ಯಾವಾಗ್ಲೂ ನಮ್ ಕೆಳಗೆ ಇರ್ತಾನೆ ಅಂತ ನಿಮ್ನ ಈಸಿಯಾಗಿ ಫ್ರೆಂಡ್ ಝೋನ್ ಅಲ್ಲಾಗ್ಲಿ ಅಥವಾ ಬ್ರೋ ಝೋನ್ ಅಲ್ಲಾಗ್ಲಿ ತಳ್ಬಿಡ್ತಾರೆ. ಸೊ ಅದಾದ್ಮೇಲೆ ಅವ್ರಿಗೆ ಯಾವಾಗೆಲ್ಲ ರಿಕ್ವೈರ್ಮೆಂಟ್ಸ್ ಇದೋ ಅವಾಗ ಮಾತ್ರ ನಿಮ್ನ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆದಷ್ಟು ಒಂದ್ ಸ್ವಲ್ಪ ಇದರಲ್ಲಿ ಕೇರ್ಫುಲ್ ಆಗಿರಿ. ನಾವು ಎರಡನೇದಾಗಿ ಹುಡುಗರು ಫಾಲೋ ಮಾಡ್ಬೇಕಾಗಿರೋ ಮುಖ್ಯವಾದ ರೂಲ್ ಏನಂದ್ರೆ, ಆ ಹುಡುಗಿ ಹತ್ರ ಬ್ರದರು ಮತ್ತೆ ಫ್ರೆಂಡ್ಗಿಂತ ನಾನು ಒಂದ್ ಸ್ಟೆಪ್ ಜಾಸ್ತಿ ಅನ್ನೋದನ್ನ ನೀವು ಅವಾಗವಾಗ ಹಿಂಟ್ ಕೊಡ್ತಾನೆ ಇರಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಆ ಹುಡುಗಿ ಹತ್ರ ಲೈಟ್ ಆಗಿ ಫ್ಲರ್ಟ್ ಮಾಡೋದಾಗ್ಲಿ ಅಥವಾ ಇಂಪ್ರೆಸ್ ಮಾಡಕ್ ಟ್ರೈ ಮಾಡೋದಾಗ್ಲಿ ಅಥವಾ ಏನಂದ್ರೆ ನಂಗೆ ತುಂಬಾನೇ ಇಷ್ಟ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರ್ಪಡಿಸ್ಕೊಳ್ಳೋದಾಗ್ಲಿ. ಸೊ ನೀವು ಈ ರೀತಿ ಎಲ್ಲ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಆ ಹುಡುಗಿ ನಿಮ್ನ ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಲ್ಲ, ಯಾಕಂದ್ರೆ ಅವರು ಯಾವಾಗ್ಲೂ ಕಾನ್ಶಿಯಸ್ ಆಗಿರ್ತಾರೆ. ಇದೇ ನೀವು ಬಿಡು ಹೇಗಿದ್ರು ಆ ಹುಡುಗಿ ನನ್ನ ಜೊತೆ ಕ್ಲೋಸ್ ಆಗೇ ಇದ್ದಾಳೆ, ಸೊ ನಾನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ನ ಫ್ರೆಂಡ್ ಝೋನ್ ಅಲ್ಲಾಗ್ಲಿ ಅಥವಾ ಬ್ರೋ ಝೋನ್ ಅಲ್ಲಾಗ್ಲಿ ತಳ್ಳಕ್ ಟ್ರೈ ಮಾಡ್ತಾರೆ. ಸೊ ನೀವು ಆದಷ್ಟು ಇದರಲ್ಲೂ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗಿರಿ. ನಾವು ಥರ್ಡ್ ಒನ್, ಎಲ್ಲ ಹುಡುಗಿರಿಗೂ ಅವ್ರದೇ ಆಗಿರೋ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಸೊ ಆ ಫ್ರೆಂಡ್ ಸರ್ಕಲ್ ಇಂದ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದೇ ಥರ್ಡ್ ರೂಲು. ಫಾರ್ ಎಕ್ಸಾಂಪಲ್ ಆ ಹುಡುಗಿಗೆ ಒಂದ್ 5 ಜನ ಫ್ರೆಂಡ್ಸ್ ಇದಾರಂದ್ರೆ 5 ಜನ ಫ್ರೆಂಡ್ಸ್ ಜೊತೆ ನೀವು ಪರಿಚಯವಾಗಿರ್ಬೋದು, ಬಟ್ ಆದ್ರೆ ನೀವು 5 ಜನ ಫ್ರೆಂಡ್ಸ್ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ಕೊಂಡು ಔಟಿಂಗ್ ಎಲ್ಲ ಹೋಗೋ ತರ ವಿಷಯಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಆ 5 ಜನ ಫ್ರೆಂಡ್ಸ್ ಜೊತೆ ನಿಮ್ಮನ್ನು ಒಂದು ಫ್ರೆಂಡ್ ಆಗಿ ಕನ್ಸಿಡರ್ ಮಾಡ್ಬಿಡ್ತಾರೆ. ಸೊ ನಿಮ್ ಯೂನಿಕ್ನೆಸ್ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ನಿಮ್ನ ತುಂಬಾ ಈಸಿಯಾಗಿ ಫ್ರೆಂಡ್ಸ್ ಜೊತೆ ತಳ್ಬಿಡ್ತಾರೆ. ಸೊ ನೀವು ಆದಷ್ಟು ಆ ಹುಡುಗಿ ಜೊತೆ ಒಂದು ಸಪರೇಟ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ಅವ್ರ ಫ್ರೆಂಡ್ ಸರ್ಕಲ್ ಇಂದ ಒಂದ್ ಸ್ವಲ್ಪ ದೂರನೇ ಇದೆ, ಅದೇ ನಿಮಗ್ ಸೇಫ್ಟಿ. ನಾವು ಫೋರ್ತ್ ರೂಲ್, ನೀವೊಂದು ಹುಡುಗಿ ಜೊತೆ ಚಾಟಿಂಗ್ ನ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಆ ಹುಡುಗಿ ಚಾಟ್ ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ ನೀವು ಫಸ್ಟ್ ಚಾಟ್ ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಅಬ್ಸರ್ವ್ ಮಾಡಿ ನೋಡಿ. ಸಪೋಸ್ ನೀವಿಬ್ರು ಒಂದು 10 ಟೈಮ್ಸ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಅದರಲ್ಲಿ ಮಿನಿಮಮ್ ಒಂದು 4 ಟೈಮ್ಸ್ ಆದ್ರೂ ಆ ಹುಡುಗಿ ಚಾಟ್ ನ ಸ್ಟಾರ್ಟ್ ಮಾಡಿರ್ಬೇಕು. ಇದೇ ನೀವು ಎಲ್ಲಾ ಟೈಮು ನೀವೇ ಚಾಟ್ ನ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಖಂಡಿತವಾಗ್ಲೂ ಆ ಹುಡುಗಿಗೆ ನಿಮ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು. ತುಂಬಾ ಬೇಗನೆ ಅವ್ರು ನಿಮ್ನ ಫ್ರೆಂಡ್ ಝೋನ್ ಅಲ್ಲೂ ತಳ್ಬಿಡ್ತಾರೆ. ಸೊ ನೀವು ಆದಷ್ಟು ಆ ಹುಡುಗಿ ಫ್ರೆಂಡ್ ಝೋನ್ ಇಂದ ತಪ್ಪಿಸ್ಕೋಬೇಕು ಅಂತ ಇದ್ರೆ ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತೆ ಎಕ್ಸೈಟಿಂಗ್ ಆಗಿರಿ, ಮತ್ತೆ ಅವ್ರನ್ನ ಫಸ್ಟ್ ಚಾಟ್ ನ ಸ್ಟಾರ್ಟ್ ಮಾಡೋ ತರ ಮಾಡಿಸಿ. ನಾವು ಲಾಸ್ಟ್ ಅಂಡ್ ಫೈನಲ್ ರೂಲ್, ಶೋ ಯುವರ್ ಡಿಮ್ಯಾಂಡ್. ಸೊ ನೀವು ಆ ಹುಡುಗಿಗೆ ನಿಮ್ ಡಿಮ್ಯಾಂಡ್ ಏನು, ನಿಮ್ ವ್ಯಾಲ್ಯೂ ಏನು ಅನ್ನೋದನ್ನ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದ್ 2-3 ಹುಡುಗಿರಾದ್ರೂ ನಿಮ್ನ ನೋಡ್ತಿದ್ದಾರೆ ಅನ್ನೋದನ್ನ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ದೆ ಇದ್ರು ಇಂಡೈರೆಕ್ಟ್ ಆಗಿ ಹೇಳ್ಬೇಕು, ಅಥವಾ ಯಾವ್ದಾದ್ರು ಒಂದು ಹಿಂಟ್ ಕೊಡೋದ್ರ ಮುಖಾಂತರ ಅವ್ರಿಗೆ ಹೇಳ್ಬೇಕು. ಸೊ ಅವಾಗ್ಲೇ ಅವ್ರಿಗೆ ನಿಮ್ ರಿಯಲ್ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಅವ್ರಿಗೆ ಯಾವಾಗ ನಿಮ್ ವ್ಯಾಲ್ಯೂ ಏನು, ಡಿಮ್ಯಾಂಡ್ ಏನು ಅನ್ನೋದು ಗೊತ್ತಾಗುತ್ತೋ ಸೊ ಅವಾಗ್ಲೇ ಅವ್ರಿಗೆ ನಿಮ್ ಮೇಲೆ ಆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಪಾಸಿಟಿವ್ನೆಸ್ ಕೂಡ ಬರುತ್ತೆ. ಸೊ ಆದಷ್ಟು ಈ ಒಂದು ಡಿಮ್ಯಾಂಡ್ ನ ನೀವು ಮೇಂಟೈನ್ ಮಾಡಿ.
ಸಪೋಸ್ ನಿಮ್ಮನ್ನ ಯಾವೊಂದು ಹುಡುಗಿನ ನೋಡಿಲ್ಲ ಅಂತ ಇದ್ರು ಸುಮ್ಮನೆ ಬಿಟ್ಟು ಬಿಲ್ಡಪ್ಗಾದ್ರೂ ನನ್ನ ಹುಡುಗಿರು ನೋಡ್ತಿದ್ದಾರೆ ಅನ್ನೋ ಥರ ಒಂದು ಸ್ವಲ್ಪ ಬಿಲ್ಡಪ್ನ ಮೈಂಟೈನ್ ಮಾಡ್ಕೊಳ್ಳಿ. ಸೊ ಅವಾಗಲೇ ಅದು ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಬಿಗಿನಿಂಗ್ ಸ್ಟೆಪ್ ಆಗಿರುತ್ತೆ. ಸೊ ದಟ್ಸ್ ಆಲ್ ಗೈಸ್. ನಾನು ಹೇಳಿರೋ ಈ 5 ರೂಲ್ಸ್ನ ಫಾಲೋ ಮಾಡಿದ್ರೇ ಸಾಕು, ಖಂಡಿತವಾಗ್ಲೂ ಆ ಹುಡುಗಿಗೆ ನಿಮ್ಮ ಫ್ರೆಂಡ್ಸ್ನಲ್ಲಿ ನೋಡೋದಕ್ಕೆ ತುಂಬಾ ಕಷ್ಟವಾಗಿರುತ್ತೆ. ಸೊ ಅಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನನ್ನ ವೀಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸಿ ಯು.